ಈ ವೆಸ್ಟರ್ನ್ ಮೀಡಿಯಾದವರೆಲ್ಲ ಬಂದ್ಕೊಂಡು ಇಂಡಿಯಾ ಗಲೀಜು ಹೇಳ್ತಾರಲ್ಲ, ಅವರಿಗೆ ಇದು ತೋರಿಸ್ಬೇಕು. ಆದರೆ ಫ್ರಾನ್ಸ್ ಇದು ಮೀಡಿಯಾದವರೆಲ್ಲ ಪಿಕ್ಚರಲ್ಲಿ ಟಿ ವಿಯಲ್ಲೆಲ್ಲ ಫ್ರಾನ್ಸ್ ತೋರಿಸೋತ್ತಿಗೆ ಬರೀ ಐಫಲ್ ಟವರ್, ಲೂವೆ ಮ್ಯೂಸಿಯಮ್, ಒಳ್ಳೆ ಕ್ಲೀನ್ ಇದ್ದ ಜಾಗ ಮಾತ್ರ ತೋರಿಸ್ತಾರೆ. ಹೌದು, ಅಂತ ಎಲ್ಲ ಗಲೀಜು ಪೂರ. ಹಲೋ ನಮಸ್ಕಾರ ಫ್ರೆಂಡ್ಸ್, ನಮ್ದು ಇವತ್ತು ಡೇ 5 ಇನ್ ಪ್ಯಾರಿಸ್. ನಾವಿವತ್ತು ಹೋಗ್ತಿರೋದು ಜಾಗದ ಹೆಸರು ನಿಶಾಂತ್ ಹೇಳ್ತಾ, ನಂಗೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಭಯಂಕರ ಕಷ್ಟ. ಇದರ ಹೆಸರು ಎಂತ ಬಸಾಲಿಕಾ ದೇ ಸಕ್ರೆ ಕುರ್ಕೆ ಅಂತದ್ದು. ಬರೀ ಇಂಡಿಯಾದಲ್ಲಿ ಮಾತ್ರ ಎಲ್ಲ ಬದಿ ಗಲೀಜಲ್ಲ, ಇಲ್ಲೂ ಗಲೀಜೆಲ್ಲ ಉಂಟು. ಇದು ವಾರ್ಮ್ ವೆದರಿಂದ ಕೋಲ್ಡ್ ವೆದರ್ ಹೋಗ್ತಾ ಉಂಟು. ಈಗ ಡಬಲ್ ಜಾಕೆಟ್ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅಂತ ಅನಿಸ್ತಾ. ರಸ್ತೆ ಮೇಲೆಲ್ಲ ಗಲೀಜು. ಈ ವೆಸ್ಟರ್ನ್ ಮೀಡಿಯಾದವರೆಲ್ಲ ಬಂದ್ಕೊಂಡು ಇಂಡಿಯಾ ಗಲೀಜು ಹೇಳ್ತಾರಲ್ಲ, ಅವರಿಗೆ ಇದು ತೋರಿಸ್ಬೇಕು. ಇದು ಫ್ರಾನ್ಸಲ್ಲೂ ರಸ್ತೆ ಮೇಲೆ ಕಾಣಿಯಲ್ಲ, ಎಲ್ಲ ರಸ್ತೆ ಮೇಲೆ ಬಿತ್ಕೊಂಡಿತ್ತು ಪೂರ. ಆದರೆ ಫ್ರಾನ್ಸ್ ಇದು ಮೀಡಿಯಾದವರೆಲ್ಲ ಪಿಕ್ಚರಲ್ಲಿ ಟಿ ವಿಯಲ್ಲೆಲ್ಲ ಫ್ರಾನ್ಸ್ ತೋರಿಸೋತ್ತಿಗೆ ಬರೀ ಐಫಲ್ ಟವರ್, ಲೂವೆ ಮ್ಯೂಸಿಯಮ್, ಒಳ್ಳೆ ಕ್ಲೀನ್ ಇದ್ದ ಜಾಗ ಮಾತ್ರ ತೋರಿಸ್ತಾರೆ. ಹೌದು, ಅಂತ ಎಲ್ಲ ಗಲೀಜು ಪೂರ. ಸ್ವಲ್ಪ ಒಳಗೆ ಹೋದರೆ ಎಲ್ಲ ಗಲೀಜು ತೋರಿಸ್ತದೆ. ಇಲ್ಲ ಕುತ್ಕೊಂಡು ತಿನ್ಬೇಕಿದ್ರೆ ಬಟ್ ಚಳಿ ಆಗ್ತಾ ಉಂಟಾ. ಇದೆಂತ ಕಾಫಿ ಶಾಪಾ? ಇದೇ ನೋಡ್ಲಿಕ್ಕೆ ಬಂದದಿಲ್ಲ. ಇದೇ ಸಕ್ಕರೆ ಅಂತ ಸುಕ್ರೆ ಎಂಥದೋ ಬಸಾಲಿಕಾ ಇದು. ತುಂಬ ಚಳಿ ಆಗ್ತಿದ್ದು, ಅದಕ್ಕೆ ಕಾಫಿ ಕುಡಿಲಿಕ್ಕೆ ಅಂತ ಬಂದಿದ್ದೇವೆ ಇಲ್ಲಿ ಒಂದು ಸಣ್ಣ ಕೆಫೆಯಲ್ಲಿ. ಸಣ್ಣ ಕೆಫೆ ಅಂತ ಅಲ್ಲ, ಟೂರಿಸ್ಟ್ ಪ್ಲೇಸ್, ಅದಕ್ಕೆ ಭಯಂಕರ ಎಕ್ಸ್ಪೆನ್ಸಿವ್ ಉಂಟು. ಸೊ ಕಾಫಿ ಕುಡಿದು ಮೇಲೆ ಹತ್ತುವ ಅಂತ ಹೇಳಿ 2 ಕಾಫಿ 2 ಕ್ರಾಸೋ ಆರ್ಡರ್ ಮಾಡಿದ್ದೆವು. ಅದ್ರ ಜೊತೆ ಶುಗರ್ ಕ್ಯೂಬ್ಸ್ ಕೊಟ್ಟಿದ್ರು. ಮಾಡಿ ಕಾಫಿಯಲ್ಲಿ ನಾವಿನ್ನು ಕಾಫಿ ಕುಡಿದು ಮೇಲೆ ಒಂದು ತೋರಿಸ್ತೆ. ಅಲ್ಲಿ ಸಾಧಾರಣ ಒಂದು 300 ಸ್ಟೆಪ್ ಹತ್ರ ಉಂಟು, ಮೇಲೆ ಹತ್ಕೊಂಡು ಹೋಗ್ಬೇಕು ನಾವು. ಇದೇ ಬಸಾಲಿಕಾ ದೇ ಸುಕ್ರೆ ಕುರ್ತೆ ಅಂತ. ಪ್ರೊನೌನ್ಸಿಯೇಷನ್ ಎಲ್ಲ ಯಾಕೊಟ್ಟೋಗಿರ್ತದೆ ಅದು. ಈ ಫ್ರೆಂಚ್ನವ್ರ ಪ್ರೊನೌನ್ಸಿಯೇಷನ್ ಎಲ್ಲ ಭಯಂಕರ ಕಷ್ಟ, ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೆಲ್ಲ ಒಳ್ಳೊಳ್ಳೆ ಪೇಂಟಿಂಗ್ ಉಂಟು. ಫೋಟೋಸ್ ತೆಗ್ದಿದ್ದು ಇದು ಹಗ್ಗಿಂಗ್ ಆ್ಯಂಡ್ ಕಿಸ್ಸಿಂಗ್ ಇರುತ್ತೆ. ಪಂಕ್ ಅಂತೆ. ತುಳುವಲ್ಲೇ ಪಂಕ್ ಅಂತೇಳಿ ಗೊತ್ತಿದ್ದವರೆಲ್ಲ ಕಮೆಂಟ್ ಮಾಡಿ. ಡೋಮ್ ಹತ್ಬೇಕಂದ್ರೆ €6 ಪೇ ಮಾಡಬೇಕು ಒಬ್ರು. ಬಿಕಾಸ್ ಟುಡೇ ಇಸ್ ಲಾಸ್ಟ್ ಡೇ ಇನ್ ಪ್ಯಾರಿಸ್. ಅದು ಹತ್ತುದೇ ಬೇಡ, ಇಲ್ಲಿನೇ ವ್ಯೂ ತೋರ್ತಾ ಉಂಟು. ಇಲ್ಲೆಲ್ಲ ಗುಡ್ಡದ ಮೇಲೆ ಇರೋದಾಯ್ತಾ. ಅಲ್ಲಿ 2 ಕಾಫಿ ಮತ್ತು 2 ಕ್ರಾಸೋಗೆ €12.25 ಆಯಿತು. ಅಂದರೆ ಇಂಡಿಯಾದ $1,000. ಟೂರಿಸ್ಟ್ ಸ್ಪಾಟಲ್ಲಿ ಇದ್ದಕ್ಕೆ ಅಷ್ಟು ಕಾಸ್ಟ್ಲಿ ಆಯಿತು. 2ನೇ ದಿನ ನಾವು 15,000 ಸ್ಟೆಪ್ ನಡೆದಿದ್ದೆವು, ಹಾಗೆ ಸುಸ್ತಾಗಲಿಲ್ಲ. ಈಗ ಇದು ಸ್ಟೆಪ್ ಹತ್ತಿ ಮೇಲೆ ಹೋಗೋದಕ್ಕೆ, ಅದಂದರೆ ಸೀದಾ ಮೇಲಿಟ್ಟಿದ್ದು ಸ್ಟೆಪ್ ಅವರು ಒಳಗೆ ಏಣಿ ಇಟ್ಟಾಗೆ, ಅದಕ್ಕೆ ಸುಸ್ತಾಗ್ತುಂಟು. ಹೇಳ್ತಿದ್ದೆವು ನಾವಿಲ್ಲ ನಡ್ಕೊಂಡು ಬರ್ತಿರೋ ಹೊತ್ತಿಗೆ ಇಲ್ಲ ಒಂದು ಸ್ಟ್ಯಾಚ್ಯೂ ಉಂಟು, ಸ್ಟ್ಯಾಚ್ಯೂ ತೋರಿಸ್ತಾರೆ. ರಿಯಲ್ ಥರದ ಅದು ಸ್ಟ್ಯಾಚ್ಯೂ ಅಲ್ಲ, ಮನುಷ್ಯ ನಿಂತ್ಕೊಂಡಿದ್ದ. ಅದು ದುಡ್ಡು ಕತ್ಕೊಂಡು ಹೋಗ್ಬಾರ್ದು ಅಂತೇಳಿ ಅದಕ್ಕೆ ಸರಪಳಿ ಹಾಕಿ ನಿಂತ್ಕೊಂಡಿದ್ದ. ಆದರೆ ನೀವು ಇಲ್ಲಿ ಬರೋದಾದರೆ ಬೆಳಿಗ್ಗೆ ಬೇಗ ಬನ್ನಿ. ನಾವು ಇದೇ ಟೈಮಿಗೆ 9:30-10 ಗಂಟೆ ಒಳಗೆ. ಅಷ್ಟು ಟ್ರಾಫಿಕ್ ಜನ ಇರೋದಿಲ್ಲ, ಕ್ರೌಡ್ ಇರೋದಿಲ್ಲ. ಸ್ವಲ್ಪ ಲೇಟ್ ಆದರೆ ಫುಲ್ ಕ್ರೌಡ್ ಇರ್ತದೆ, ನಾವು ಹೋಗ್ಲಿಕ್ಕಾಗುತ್ತೆ. ಫೋನ್ ಇಲ್ಲ, ಫೋಟೋ ತೆಗಿಲಿಕ್ಕಿಲ್ಲ. ಫುಡ್ಡು, ನಾಯಿ, ಕ್ಯಾಪ್, ಮೊಬೈಲ್, ಬ್ಯಾಗ್ ಎಂತ ತಗೊಂಡು ಹೋಗ್ಲಿಕ್ಕಿಲ್ಲ ಅಂತ ಬೋರ್ಡ್ ಹಾಕಿದ್ರು. ಆದರೆ ನಿಮ್ಗೆ ಗೊತ್ತಲ್ಲ, ನಾನು ಫೋಟೋ ತೆಗಿತೆ, ವೀಡಿಯೋ ಮಾಡಿದ್ದೆ, ತೋರಿಸ್ತೆ ನಿಮ್ಗೆ ಒಳಗೆ ಎಂತ ಇತ್ತು ಅಂತೇಳಿ. ಬೋರ್ಡ್ ಹಾಕಿದ ನಂತರ ತೋರಿಸ್ತೇನೆ ನಾನು. ಫೋಟೋ ತೆಗೆದ್ರಂತೆ 1 ಗಂಟೆ ಹೋಗುತ್ತಾ. ಫೋಟೋ ತೆಗಿಬೇಡ ಅಂತೇಳಿ ಅಂತ ತೆಗೆಯೋದು ಫೋಟೋ.
ಇದೇ ಬಾಸಲಿಕ್ಕದು ಇನ್ನೊಂದು ಸೈಡಿಂದ ವ್ಯೂ. ಹೊರಗಿಂದ ನೋಡಿದರೆ ಮಾಸ್ಕ್ ಥರ ಉಂಟು, ಅದಾದರೆ ಚರ್ಚ್ ವ್ಯೂ ಮಾಡಿ ಆಯ್ತು. ಬಕೆಟ್ ಲಿಸ್ಟಿಂದ ಒಂದು ಹೌದು ಕ್ಲಿಯರ್ ಆಯ್ತು. ಈಗ ತೆಗೆದೆವು. ಇನ್ನೀಗ ಎಲ್ಲಾದರೂ ರೆಸ್ಟೋರೆಂಟಿಗೆ ಹೋಗ್ತೇವೆ. ಇವತ್ತು ನಮ್ದು ಹಾಗೂ ಫೈನಲ್ ಡೇ ಪ್ಯಾರಿಸಲ್ಲೇ. ನಾವು ಎಷ್ಟು 5-6 ದಿನ ಟೂರ್ ಮಾಡಿದ್ದು ನಾವು. ನಾಳೆ ಹೊರಡೋದು. ಅದಕ್ಕೆ ಲಾಸ್ಟು ಎಂತೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸುವ ಅಂತೇಳಿ. ಮಾಡಲಿಕ್ಕೆ ಎಂತ ಉಳಿಲಿಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು. ನಾವು ಎಂತ ಮಾಡಬೇಕಂತ ಆಲೋಚನೆ ಮಾಡ್ಕೊಂಡು ಬಂದದ್ದು. ಇನ್ನೊಂದು ರೆಸ್ಟೋರೆಂಟಿಗೆ ಹೋಗಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಅಲ್ಲಿಂದ ಬೇರೆ ಎಲ್ಲಾದರೂ ಒಂದು ಪ್ಲೇಸ್ ತೋರಿಸ್ತೇನೆ ನಿಮಗೆ. ಶಾಪಿಂಗಿಗೆ ಹೋಗ್ಬೇಕು. ಶಾಪಿಂಗ್ ಅಂತ ಮಾಡಲಿಲ್ಲ ಪ್ಯಾರಿಸಿಗೆ ಬಂದು. ಇದಿಲ್ಲೇ ಕೇಬಲ್ ಕಾರ್ ಟೈಪ್ ಉಂಟು. ಇಲ್ಲೇ ವರ್ಲ್ಡ್ ಟಿಕೆಟ್ ಸಿಗ್ತದೆ ಆ ಬಾಕ್ಸ್ ಒಳಗೆ. ರೈಟ್ ಮೇಡ್ ಅಲ್ವಾ? 2 ತೊಗೊಂಡೆ 1 ಹಾಕಿದ್ಯಾ? ಜೋರಿದ್ಲು. ಒಬ್ಬಳೇ ಹೋಗುದಾ ನೀನು? ಇದು ಟಿಕೆಟ್ ಇಲ್ಲಿದೆ. ಒಬ್ಬ ನೀ ಹೋಗು. ಬಜ್ಜ ಇಲ್ಲಿಗ ಒಳಗೆ ಹಾಕೋದು ಹೋಯ್ತು. ನೀರಿಂದ ಬಂತು ತಕೊಂಡು ಹೋಗುದು. ಹೋದಿಯಾ? ಮೆಸ್ಸಿ ಪೋಕೋ ನಡ್ಕೊಂಡು ಹೋಗ್ಬೋದಿತ್ತು. ಸುಮ್ಮನೆ ಟ್ರೈ ಮಾಡುವ ಅಂತ ಹೇಳಿ ಬಂದಿದ್ದು. ಸುಮ್ಮನೆ ಇಷ್ಟು ನಡ್ಕೊಂಡು ಹೋಗ್ಲಿಕ್ಕೆ 2.5 ಪೌಂಡ್, 2.5 ಯೂರೋ. ಇಬ್ಬರಿಗೆ 5 ಯೂರೋ ಆಯಿತು. 500 ರೂಪಾಯಿ, 450 ಅಷ್ಟು ಹತ್ರ ಆಯಿತು. ನಡಿ, ಅವರೆಲ್ಲ ಹೊರಗೆ ಹೋಗ್ಲಿ. ಸುಮ್ಮನೆ ಟ್ರೈ ಮಾಡೋದೆಲ್ಲದು. ಬಂದ ನಂತರ ಟ್ರೈ ಮಾಡ್ಬೇಕಂದ್ರೆ ಇಂಥದ್ದೆಲ್ಲ. ಇಲ್ಲಿಗ ಕೆಳಗೆ ಹೋಗೋರು ತುಂಬ ಕಡಿಮೆ ಜನ, ಯಾಕಂದ್ರೆ ಕೆಳಗೆ ನಡೆಯೋದು ಸುಲಭ. ಹತ್ತುವಾಗ ಇದ್ರಲ್ಲಿ ಬರ್ಬೇಕಿದ್ರೆ ಒಳ್ಳೆ ವ್ಯೂ ಇಲ್ಲ, ನಾವು ಉಲ್ಟಾ ಮಾಡ್ತೀವಿ. ಒಂದು ಸಣ್ಣ ಜರ್ನಿಗೆ 2.5 ಯೂರೋ ಅಷ್ಟೇ. ಇಲ್ಲಿ ಹತ್ತಲಿಕ್ಕೆ ರಾಶಿ ಜನ ನಿಂತ್ಕೊಂಡಿದ್ರು. ಈಗ ಎಲ್ಲ ಹತ್ತಿದ್ರ ಮುಂದಿನ ನಿಲ್ದಾಣ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ. ಥ್ಯಾಂಕ್ ಯು. ಬುongiorno. ಇದಿಲ್ಲಿನ ಫ್ರೆಂಚ್ ಸ್ಟ್ರೀಟ್. ಎಲ್ಲ ರೆಸ್ಟೋರೆಂಟ್ ಎಲ್ಲ ಉಂಟು ಇಲ್ಲಿ ಹೊರಗೆ. ಇವರಂತ ಕುಡಿತಿದ್ರು, ಕಾಫಿ ಅಂತ ಕುಡಿತಿದ್ರು. ಬಿಂಬೋ ಅಂತೆ. ಇಲ್ಲ, ಇಟಾಲಿಯನ್ ರೆಸ್ಟೋರೆಂಟ್ಸ್ ಅನ್ಸುತ್ತೆ. ಎಷ್ಟು ಗಲೀಜ್ ಅಂದರೆ ಇಲ್ಲಿ ಫ್ರಾನ್ಸ್ ಎಲ್ಲ ಕಡೆ ಯೂರಿನ್ ಎಲ್ಲ ಪಾಸ್ ಮಾಡಿ ವಾಸನೆ. ಇನ್ನು ಫ್ರಾನ್ಸ್ ಅಂತ ಹೇಳಿಸ್ಕೊಡ್ಲೆ ಏನೋ ದೊಡ್ಡ ಕ್ಲೀನ್ ಅಂತೇಳಿ ನೆನೆಸ್ಕೊಳ್ಬೇಡಿ. ಎಲ್ಲ ಗಲೀಜು ಎಲ್ಲ ಪೂರ ಎಲ್ಲ ಕಡೆ ಗಲೀಜೇ ಇರೋದು. ಈ ಎಲ್ಲ ಬಂದವರೆಲ್ಲ ಇಂಡಿಯಾ ಗಲೀಜು, ಇಂಡಿಯಾ ಹಾಗೆ ಹೀಗೆ ಹೇಳೋರು. ಅದೇ ನಾನು ತುಂಬ ವಿಡಿಯೋಸ್ ನೋಡಿದೆ ಇನ್ಸ್ಟಾಗ್ರಾಮ್, ವಿಚ್ ಇಸ್ ದ ಡರ್ಟಿಯೆಸ್ಟ್ ಕಂಟ್ರಿ ಇಂಡಿಯಾ ಅಂತ ಹೇಳತ್ರ. ಇಲ್ಲಿ ನೋಡಿದರೆ ದೊಡ್ಡ ಬಿಲ್ಡಿಂಗ್ ಉಂಟಷ್ಟೇ. ನಮ್ಮ ಇಂಡಿಯಾದಲ್ಲಿ ಬೇರೆ ಬ್ರಿಟಿಷ್ನವರು ಮತ್ತು ಮುಘಲ್ಸ್ ಎಲ್ಲ ಬಂದು ರೂಲ್ ಮಾಡ್ತಿರುವಾಗ ಇವರು ಎಲ್ಲ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ರು. ಆಗ ಕಟ್ಟಿದಷ್ಟೇ. ಈಗ ನೋಡಿದರೆ ಎಲ್ಲ ಗಲೀಜು ಬಿತ್ಕೊಂಡಿತ್ತು. ಇದೆಲ್ಲ ಏನು ಸ್ಟ್ರೀಟ್ ನೋಡಿದರೆ ಹೇಳೋದೇ ಬೇಡ. ಎಲ್ಲಿ ನೋಡಿದ್ರು ಕಾಲ್ಡ್ರು ಎಲ್ಲ ಇರೋದು. ಮೆಟ್ರೋದಲ್ಲಿ ಕಾಲ್ಡ್ರು, ಎಲ್ಲ ಬದಿ ಕಾಲ್ಡ್ರೇ ಇರೋದು. ನಾವೆಂಥವ್ರು ಒಂದು ಕ್ಯಾಮರಾ ಹಿಡ್ಕೊಂಡು ಹೊತ್ತಿಗೆ ಎಲ್ಲರೂ ಕ್ಯಾಮರಾ ನೋಡ್ತಿರ್ತೀವಿ. ಯಾವಾಗ ಹಾರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಎಂಥ ಕ್ಲೀನ್ ಇದೆ. ಇದೆಲ್ಲ ಕ್ಲೀನ್ ಅಂತ ಹೇಳ್ತಾರೆ. ಇದು ಪೂರ ಸಿಗರೇಟ್ ಬಡ್ಸ್ ಅಲ್ಲಿ ಎಲ್ಲ ಇಲ್ಲೇ ಬಿಸಾಡಿದ್ರು. ನಾವೀಗ ಕೆಲವು ಡಿಶಸ್ ಆರ್ಡರ್ ಮಾಡಿದ್ದೆವು. ಒಂದು ಸ್ನೇಲ್ ಮತ್ತು ಇನ್ನೊಂದು 2 ಡಿಶ್ ಆರ್ಡರ್ ಮಾಡಿದ್ದೇವೆ. ಎಂತ ಗೊತ್ತಿಲ್ಲ, ನೋಡುವ. ಥ್ಯಾಂಕ್ ಯು. ಒಂದು ಸ್ನೇಲ್ ಬಂದಿತ್ತು. ನಾನು ತಿಂದಿಲ್ಲಪ್ಪ, ನಂಗೆ ಆಗೋದಿಲ್ಲ ಇದು. ಹೇಗೆ ತಿಂತಲೋ. ನಾನು ಹೇಳಿದೆ ಇವನ ಹತ್ರ, ನಾನು UK ರಾಶಿ ಸ್ನೇಲ್ಸ್ ಉಂಟು, ನಾನು ಮಾಡಿ ಕೊಡ್ತೆ ಅಂತ ಹೇಳಿ. ವರ್ಡಿಕ್ಟ್ ನಾವು ಪುಟ್ಟಪ್ಪನ ಬದಿ ಮೊಳಿ ತಿಂದಾಗೆ ಉಂಟು ಸ್ವಲ್ಪ. ಮಾಡಿ ನೋಡ್ತೀಯಾ? ನಂಗೆ ಬೇಡ. ನಾವೀಗ ಊಟ ಎಲ್ಲ ಮಾಡಿ ಆಯ್ತು. ಹೀಗೆ ನಡ್ಕೊಂಡು ಬರ್ತಿದ್ದೆವು. ಐಸ್ ಕ್ರೀಮ್ ಅಂಗಡಿ ನೋಡಿದೆವು. ಫ್ರಾನ್ಸಿಗೆ ಬಂದು ಐಸ್ ಕ್ರೀಮ್ ಒಂದು ಸಮಯ ಟ್ರೈ ಮಾಡಲಿಲ್ಲ. ಸೊ ನಾವಿಬ್ಬರು ಎಣಿಸ್ಕೊಂಡೆವು ಐಸ್ ಕ್ರೀಮ್ ಟ್ರೈ ಮಾಡುವ ಅಂತ ಹೇಳಿ ಅಂಗಡಿ ಒಳಗೆ ಬಂದೆವು. ಅಂಗಡಿ ಹೆಸರು ಎಂತದ? ಅಮೋರಿನೋ ಅಂತ ಹೇಳಿ. ನಾನೊಂದು ಕಪ್ಪಲ್ಲಿ ಹಾಕೊಂಡೆ. ಸರಿತಾ ಕೋನಲ್ಲಿ ತಗೊಂಡ್ಲ. ಅದು ಒಳ್ಳೆ ಫ್ಲ್ಯಾಟ್ ಮಾಡಿ ಫ್ಲವರ್ ಟೈಪ್ ಮಾಡಿಟ್ಟಿದ್ರು ಅವಳಿಗೆ. ನಂದು ಈ ಥರ ಕಪ್ಪಲ್ಲೇ ಒಂದು ಮ್ಯಾಕ್ರೋನ್ ಉಂಟು. ನಾನು ಪಿಸ್ತಾಚಿಯೋ ತಗೊಂಡೆ, ಅರೇಬಿಯನ್ ಚಾಕ್ಲೇಟ್ ತಗೊಂಡೆ. ಅದು ಇದೆಯಾ ಫ್ಲೇವರ್ ಅಂತ ನೆನಪಾಯ್ತು. ಹೇಸಲ್ ನಟ್ ಇದು. ಆಮೇಲೆ ಹೇಸಲ್ ನಟ್ ಮ್ಯಾಕ್ರೋನ್ ಒಳ್ಳೆದು. ನಿಂದು ಯಾವುದಲ್ಲ ಫ್ಲೇವರ್ ಉಂಟು ಸರಿತಾ?
ನಾನು ಸೆಲೆಕ್ಟ್ ಮಾಡುವಾಗ ಜಾಸ್ತಿ ಸೆಲೆಕ್ಟ್ ಮಾಡಿಬಿಟ್ಟೆ, ಇಷ್ಟು ಬೇಡ ಇದ್ದಿತ್ತು. ನಾನು ಆ ಪಿಕ್ಚರಲ್ಲಿ ತೋರಿಸಿದ್ರಲ್ಲ ಅಷ್ಟೇ ಕಡಿಮೆ ಸೆಲೆಕ್ಟ್ ಮಾಡಬೇಕಿತ್ತು. ನಾನು ಕಾಫಿ, ಪಿಸ್ತಾಚಿಯೋ, ವೆನಿಲಾ ಮತ್ತು ಹೇಸಲ್ನಟ್ ಇಷ್ಟು ಫ್ಲೇವರ್ಸ್ ಉಂಟಿದ್ರೊಳಗೆ. ಬಟ್ ಇದು ಓವರ್ ಆಯಿತು. ಎಂತ ಮಾಡೋದು, ಈಗ ದುಡ್ಡು ಕೊಟ್ಟಿದ್ದಕ್ಕೆ ತಿನ್ನಲೇಬೇಕಾಗ್ತದೆ. ನಾವು ಸುಮಾರು ದೂರ ನಡ್ಕೊಂಡು ಬಂದೆವು. ಇಲ್ಲೊಂದು ಹೂ ನೋಡಿದೆ, ಜಾಜಿ ಮಲ್ಲಿಗೆ. ಫ್ರಾನ್ಸಲ್ಲೂ ಜಾಜಿ ಮಲ್ಲಿಗೆ ಉಂಟು, ಅದರದ್ದೇ ಗಿಡ. ಮತ್ತು ಈ ರೆಸ್ಟೋರೆಂಟ್ ಹೆಸರು ಟೈಗರ್ ಮಿಲ್ಕ್ ಅಂತೆ. ಇಲ್ಲಿ ಎಲ್ಲ ಬದಿ ಆಫ್ರಿಕನ್ಸ್ ಇದ್ರು. ಅದು ಫ್ರೆಂಚ್ನವರು ಆಫ್ರಿಕಾದ ಸುಮಾರು ಕಂಟ್ರಿನ ಕಾಲನೈಸ್ ಮಾಡಿದ್ರು. ಅವರೆಲ್ಲ ಈಚೆ ಬಂದಿದ್ರು ಈಗ. ರಿವರ್ಸ್ ಕಾಲನೈಸೇಷನ್. ನೀವು ಫ್ರಾನ್ಸಿಗೆ ಬಂದರೆ ಅಟ್ಲೀಸ್ಟ್ ಹಾಫ್ ಡೇ ಫ್ರೆಂಚ್ ರೋಡನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿ. ವರ್ತ್ ಇಟ್. ಎಲ್ಲ ಹಳೆ ಬಿಲ್ಡಿಂಗ್ಸ್, ಓಲ್ಡ್ ಆರ್ಕಿಟೆಕ್ಚರ್ ಎಲ್ಲ ನಿಂಗೆ ನೋಡ್ಲಿಕ್ಕೆ ಸಿಗ್ತದೆ ಎಲ್ಲ ರೋಡ್ಸಲ್ಲಿ. ಇದೆಲ್ಲ ಈಗ ಬಿಲ್ಡಿಂಗ್ ತುಂಬ ಹಳೆಯ ಬಿಲ್ಡಿಂಗ್ಗಳು. ನಾವಿಲ್ಲಿ ಬಂದು ಒಂದು ಒಬ್ಸರ್ವ್ ಮಾಡಿದ್ದೆವು, ಜಾಸ್ತಿಯಾಗಿ ಟೂರಿಸ್ಟ್ ಅಂದರೆ ಚೈನೀಸ್ ಮತ್ತು ಅಮೇರಿಕನ್ಸ್ ಮತ್ತು ಇಂಡಿಯನ್ಸು ಇದ್ದರು. ಇಂಡಿಯನ್ಸ್ ತುಂಬ ಕಡಿಮೆ. ಇವತ್ತೊಂದು ಊಟ ಮಾಡುವಾಗ ಅಮೇರಿಕನ್ ಅಜ್ಜಿ ಸಿಕ್ಕಿದ್ದಿಲ್ಲ, ಶಿಕಾಗೋದಿಂದ ಬಂದಿದಂತೆ. ನಮ್ಮ ಹತ್ರ ಹೇಳಿದಿಲ್ಲ, ನೀವು ಬೆಸ್ಟ್ ರೆಸ್ಟೋರೆಂಟ್ ಚೂಸ್ ಮಾಡಿದ್ವಿ, ಅದು ಹೈಯೆಸ್ಟ್ ರಿವ್ಯೂಡ್. ಇದಿಲ್ಲೇ ರೋಡ್ ಸೈಡ್ ಇರೋ ಟಾಯ್ಲೆಟ್ ಇದೆ. ಇಲ್ಲೇ ಲೆಬ್ರೆ ಫ್ರೀ ಮತ್ತು ಒಕ್ಯುಪೆಂಡೆ ಅಂತೇಳಿ ಉಂಟು, ಇದೀಗ ಫ್ರೀ ಉಂಟು. ಇವನು ಮೂತ್ರ ವಿಸರ್ಜನೆಗೆ ಹೋಗ್ತಿದ್ದ. ಈಗ ನೀರು ಬೇಕಿದ್ರೆ ನೀರು ಉಂಟಿದ್ರಿ ಕುಡಿಲಿಕ್ಕೆ. ಇಲ್ಲಿ ಇಷ್ಟು ಟಾಯ್ಲೆಟ್ ಇದ್ರೂ ಜನ ರೋಡಲ್ಲಿ ಯೂರಿನ್ ಮಾಡ್ತಾರೆ, ವಾಸನೆ ಎಲ್ಲ ಕಡೆ. ನಾನೀಗ ಯೂಸ್ ಮಾಡಿ ಬಂದೆ. ಅರ್ಜೆಂಟ್ ಎಲ್ಲಾದರೂ ಟಾಯ್ಲೆಟ್ ಬಂದರೆ ಇದ್ರೊಳಗೆ ಹೋಗಿ ಮಾಡ್ಬೋದು. ಈಗ ಓಪನ್ ಮಾಡಿದರೆ ಈಗ ಒಬ್ಬರು ನಿಂತ್ಕೊಳ್ಳೋಷ್ಟು ಜಾಗ ಉಂಟು, ಕ್ಲೋಸ್ ಮಾಡಿ ಯೂರಿನ್ ಪಾಸ್ ಮಾಡ್ಬೋದು. ಸರಿತಾ ನೆಟ್ಫ್ಲಿಕ್ಸಲ್ಲಿ ಎಮಿಲಿ ಇನ್ ಪ್ಯಾರಿಸ್ ನೋಡಿಕೊಂಡು ಅದರ ಲೊಕೇಶನ್ ಹೋಗ್ಬೇಕಂತೇಳಿ ಹೋಗ್ತಿದ್ಲು ಮುಂದೆ. ನಾವೀಗ ಫ್ರಾನ್ಸಲ್ಲಿರುವ ಪ್ಯಾಂಥಿಯೋನ್ಸ್ ಈಗ ಬಂದಿದ್ದೆವು. ಫ್ರಾನ್ಸಿಯನ್ಸ್ ಹತ್ರ ಇದ್ದೆವು, ಅದು ಪ್ಯಾಂಥಿಯೋನ್ಸ್ ಅಲ್ಲಿ ತೋರ್ತಿರೋದು. ಇದ್ರ ಹತ್ತಿರವೇ ಎಮಿಲಿ ಇನ್ ಪ್ಯಾರಿಸ್ ಅಂತೇಳೋ ಒಂದು ನೆಟ್ಫ್ಲಿಕ್ಸಲ್ಲಿರೋ ಶೂಟ್ ಆದದ್ದು. ನಾನು ನೋಡಲಿಲ್ಲ ಎಮಿಲಿ ಇನ್ ಪ್ಯಾರಿಸ್, ಬಟ್ ನಾನು ನೋಡಿದೆ, ಸರಿತಾ ನೋಡಿದ್ಲು. ಅದಕ್ಕೀಗ ಎಮಿಲಿ ಇನ್ ಪ್ಯಾರಿಸ್ ಇದು ಲೊಕೇಶನ್ ನೋಡ್ಲಿಕ್ಕೆ ಅಂತೇಳಿ ಬಂದಿದ್ದೇವೆ ನಾವು. ಬನ್ನಿ ನೋಡುವ. ಇದೇ ಅಪಾರ್ಟ್ಮೆಂಟ್, ಇಲ್ಲಿರುವ ಅಪಾರ್ಟ್ಮೆಂಟ್ ಯಾವುದು ಇದೆ ಅನ್ಸುತ್ತೆ. ಇದೆ, ಅದ್ರಲ್ಲಿ ಬೇರೆ ಥರನೇ ಡೋರ್ ಎಲ್ಲ ಮಾಡಿ ಇಟ್ಟಿದ್ರು. ಯಾವುದಾ? ಇದೆ ಅನ್ಸುತ್ತಾ? ಇದೆ ಅಪಾರ್ಟ್ಮೆಂಟಲ್ಲಿ ಎಮಿಲಿ ಇನ್ ಪ್ಯಾರಿಸ್ ಶೂಟಿಂಗ್ ಆದದ್ದು. ಅಲ್ಲೇ ಅವಳು ಉಳ್ಕೊಳ್ತಿದ್ದದ್ದು. ಎಮಿಲಿ ಕೂಪರ್ ಇದು ಅಪಾರ್ಟ್ಮೆಂಟ್. ಇದು ಹಾಗೆ ಇಲ್ಲೂ ನೋಡಿ, ಎಲ್ಲ ಹುಚ್ಚಿಟ್ಟಿದ್ರು ಗಲೀಜು. ಎಲ್ರಿಗೂ ಇಟಲಿಲಿರುವ ಪ್ಯಾಂಥಿಯಾನ್ ತೋರಿಸಿದ್ದೆ ನಾನು, ರೋಮಲ್ಲಿರೋ ಪ್ಯಾಂಥಿಯಾನ್. ಇದೀಗ ಪ್ಯಾರಿಸಲ್ಲಿರುವ ಪ್ಯಾಂಥಿಯಾನ್ ಇದು. ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇವೆ ಇಟಲಿದು ಪ್ಯಾಂಥಿಯಾನ್. ಈ ಪ್ಯಾಂಥಿಯಾನ್ ಕಿಂಗ್ ಲೂಯಿಸ್ ಕಟ್ಲಿಕ್ಕೆ ಶುರು ಮಾಡಿದ್ದು. ಇದು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿಯುವಾಗ ಫ್ರೆಂಚ್ ರೆವಲ್ಯೂಷನ್ ಶುರುವಾದ ನಂತರ ಇವರು ವೋಟ್ ಮಾಡಿದ್ರು, ಇದು ಚರ್ಚ್ ಆಗಿ ಇಡೋದು ಬೇಡ, ಇನ್ನು ಮ್ಯೂಸಿಯಮ್ ಆಗಿ ಮಾಡುವ. ಎಲ್ಲರಿಗೆ ಫೇಮಸ್ ಜನರಿದು ರಿಮೇನ್ಸನ್ನು ಇದು ಬ್ಯೂರಿಯಲ್ ಚೇಂಬರ್ ಆಗಿ ಮಾಡುವ. ಬ್ಯೂರಿಯಲ್ ಚೇಂಬರ್ ಹಾಗೆ ಈ ಮೇರಿ ಕ್ಯೂರಿದು ತುಂಬ ಫೇಮಸ್ ಜನರಿದು ಬರಿಯಲ್ ಚೇಂಬರ್ ಆಗಿ ಮಾಡಿದರು. ಇಲ್ಲಿ ಬೈಕ್ ಗಟ್ಟಿ ಮ್ಯೂಸಿಕ್ ಹಾಕೊಂಡು ಹೋಗ್ತಾ ಇದ್ರು. ಲಕ್ಸುರಿ ಬ್ರ್ಯಾಂಡ್ ಶಾಪಿಂಗ್ ಮಾಡೋದಾರಲ್ಲ ಇಲ್ಲಿ ಬರ್ಬೋದು. ಇದು ಲಾಫೈಟಾ ಗ್ಯಾಲರಿಯಾ ಅಂತೇಳಿ, ಗ್ಯಾಲರಿಯಾ ಲಾಫೈಟಾ ಅಂತೇಳಿ ಎಲ್ಲ ಬ್ರ್ಯಾಂಡ್ ಉಂಟು. ಬಿಯೋರು ಎಲ್ಲ ಟಾಪ್ ಫುಡ್ಸ್ ಟ್ರೈ ಮಾಡಿ ನೋಡಿ. ಹೋಮೆಯ ನೋಡು, ಚೆನ್ನಾಗಿಲ್ಲ ಒಳದು ವರ್ಷ ಮಾಡೋದುಂಟು. ಅದು ಒಂಥರ ಸ್ಪೈಸಸ್ ಸ್ಪೈಸಸ್ ಎಲ್ಲ ಪರ್ಫ್ಯೂಮ್ಸ್ ಜಾಸ್ತಿ ಆಗಿದೆ. ಮತ್ತೆಂತ ಇಲ್ವಾ? ಅಲ್ಲ, ಈ ಸೆಕ್ಷನಲ್ಲಿ ಫುಲ್ ಪರ್ಫ್ಯೂಮ್ ಇರುತ್ತೆ. ಇದು ಇಸೆಲಾರೆನ್, ರೇಬನ್ ಎಲ್ಲ ಕಡಿಮೆ ಇಲ್ಲ. ಮೇಲೆ ನೋಡಿ, ಮೇಲೆ ವಿಡಿಯೋ ತೆಗಿ.
ಎಷ್ಟಂತ ಬರೀಲಿಲ್ಲ ಅಲ್ಲ, ತಗೊಳ್ಬೋದಿತ್ತು. ಇಲ್ಲ, ಇದಕ್ಕೆ 590. ಜಾಕೆಮಸ್ ನೋಡುವ. ಚಾನಲ್ ಉಂಟಲ್ಲ, ಚಾನಲ್ ಅದು ಈ ವರ್ಷ ತಗೊಳ್ಳಿಕ್ಕಾಗೋದಿಲ್ಲ. ಅದಲ್ಲ, ಇಲ್ಲಿ ಉಂಟಲ್ಲ ರಾಶಿ ಕಲರ್ಸ್, ಹೀಗೆ ಹೀಗೆ ಇಟ್ಕೊಳ್ಳಿ. ಇದು ಒಳ್ಳೇದುಂಟಲ್ಲ. ಅಥವಾ ಇಂಥದ್ರಲ್ಲಿ ಸಣ್ಣ ತಗೊಳ್ಬೇಕು. $620. ಅದು ಬರೀ ಸಣ್ಣದಾಯ್ತಲ್ಲ, ಬರೀ ಸಣ್ಣದಾಯ್ತು. ಇದು ಪರವಾಗಿಲ್ಲ ಅನಿಸ್ತು. $820. ಇದ್ರದ್ದು ಬ್ರೌನ್ ಬರ್ತದಪ್ಪ, ಅಲ್ಲ ಅದು ಒಳ್ಳೇದಿಲ್ಲ ಅಷ್ಟು. ಇದಾ ಬ್ರೌನ್ ಹೇಳಿದ್ನಿಂದ? ಹಾಂ, ಅದೇ, ಅದು ಒಳ್ಳೇದುಂಟಲ್ಲ. ಒಳ್ಳೇದುಂಟಲ್ಲ. ತಗೊಳ್ತಿದ್ಯಾ? ಪೈಸಾ 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 ಹೇ ಪೈಸೆಗೆ ಕೀಮತ್. ಈಗ ಸರಿತನಿಗೆ ಫುಲ್ ಕನ್ಫ್ಯೂಸ್. ಈಗ ಬ್ಯಾಗ್ ತಗೊಳ್ಬೇಕಂತ ಉಂಟು, ಯಾವ ಬ್ಯಾಗ್ ಅಂತ ಗೊತ್ತಿಲ್ಲ. ಲೂಯಿ ವಿಟಾನ್ ಅಂತ ತಗೊಳ್ಬೇಕಂತೇಳಿ ಭಯಂಕರ ಒಂದುಂಟು. ಈಗ ಜಾಕೆಮಸ್ ಉಂಟು, ಹಾಗೆ ಫುಲ್ ವಯಸ್ಸಲ್ಲೂ ಉಂಟು, ವಯಸ್ಸೆಲ್ಲ ತಗೊಳ್ಳೋದ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಸನ್ ಇದ್ಲೀಗ. ನಾವು ಲೂಯಿ ವಿಟಾನ್ ನೋಡಿ ಬರುವ. ನಿನ್ನೆ ಎಲ್ಲ ಹೋದಲ್ಲೇ ಯಾವುದಕ್ಕೂ ಇಂಟ್ರೆಸ್ಟ್ ಆಗಲಿಲ್ಲ ತಗೊಳ್ಳಿಕ್ಕೆ. ಈಗ ಇಲ್ಲೇ ತಗೊಳ್ಳುವ ಅಂತ ಕೂತ್ಕೊಂಡಿದ್ಲು. ನೋಡುವ ಯಾವುದು ಇಷ್ಟ ಆಗ್ತದೆ ಅಂತ. ಸುಸ್ತಾಗಿ ಹೋಗಿ ನಿಂತ್ಕೊಂಡಿಲ್ಲ. ಇಲ್ಲಿ ನಾನು ಎಕ್ಸೈಟ್ಮೆಂಟ್ ನೋಡ ಬ್ಯಾಗ್ ತಗೊಳ್ಳೋದ್ರಲ್ಲೇ. ಈಗ ಲೂಯಿ ವಿಟಾನಲ್ಲಿದ್ದೆವು, ಫುಲ್ ಎಕ್ಸೈಟೆಡ್. ಫಸ್ಟ್ ಬ್ಯಾಗಾ? ಹೌದು, ಬ್ಯಾಗ್ ಎಲ್ಲ ಉಂಟು ರಾಶಿ. ಇಲ್ಲಿಗ ಮಾರ್ಕ್ ಜಾಗ ಮಾಡ್ಕೊಂಡಿದ್ದ. ಲಕ್ಸುರಿ ಬ್ರ್ಯಾಂಡ್, ಹೈಯರ್ ಲಕ್ಸುರಿ ಬ್ರ್ಯಾಂಡ್ ತಗೊಳ್ಳೋದಾದರೆ ಗೊತ್ತಿಲ್ಲ, ನೋಡುವ. ಲೂಯಿ ವಿಟಾನಿಗೆ ಹೋಗಿ 1-2 ಗಂಟೆ ವೆಯ್ಟಿಂಗ್ ಟೈಮ್. 2 ಗಂಟೆ ಅಲ್ಲಿ ವೇಸ್ಟ್ ಮಾಡಿ ಬಂದೆವು. ನಂದು ಇಷ್ಟ ಆಗಿದ್ದು ಬ್ಯಾಗೇ ಇರಲಿಲ್ಲ, ಸೋಲ್ಡ್ ಔಟ್. ಸೊ ನಾನು ತಗೊಳ್ಳಿಲ್ಲ ಈಗ ಬ್ಯಾಗ್. 2-3 ಬ್ಯಾಗ್ ತೋರಿಸಿದ್ರು ಅವ್ರು, ಫೋರ್ಸಾಗಿ ಅದು ಒಳ್ಳೇದುಂಟು ಅಂತ ಹೇಳ್ತಿದ್ರು. ಆಮೇಲೆ ಹೇಳಿದ್ರು ನನಗೆ ಇಷ್ಟ ಇದ್ರೆ ತಗೋ, ಇಲ್ದಿದ್ರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬಾ ಅಂತ ಹೇಳಿದ್ರು. ಅವ್ರು ಹೇಳಿಲ್ಲ, ನೀನೇ ಹೇಳಿದ್ ನೆಕ್ಸ್ಟ್ ಟೈಮ್ ಬರ್ತೆ ಅಂತೇಳಿ. ಹೌದು, ಅವರೇ ಹೇಳಿದ್ರು, ನಾನೇ ಹೇಳಿದೆ ನೆಕ್ಸ್ಟ್ ಟೈಮ್ ಬರ್ತೆ ಅಂತ ಹೇಳಿ ಅಲ್ಲಿಂದ ಪರಾರಿ. ಅದೇ ಅವ್ರು ನಂಗೆ ಇಷ್ಟ ಇಲ್ಲಿದ್ದ ಬ್ಯಾಗ್ ಫೋರ್ಸ್ ಮಾಡ್ತಿದ್ರು, ಅದು ಒಳ್ಳೇದುಂಟು ಅಂತ ಹೇಳಿ. ಅದು 2900 ಕೊಡುವಾಗ ನಮ್ಗೆ ಇಷ್ಟ ಇರೋ ಬ್ಯಾಗ್ ತೊಗೊಳ್ಬೇಕಲ್ಲ, ಅವ್ರಿಗೆ ಇಷ್ಟ ಇರೋ ಬ್ಯಾಗ್ ನಾವು ತೊಗೊಳ್ಳೋದಂತಕ್ಕಲ್ಲ. ಅದೇ ಈಗ ಎಲ್ಲಾದರೂ ಕೆಫೆಗೆ ಹೋಗುವ ಅಂತ ಹೇಳಿ ಹೊರಟಿದ್ದೆವು. ಸೊ ನಾವು UK ಈಗ ರೀಚ್ ಆದೆವು. ನಾನು ಈ ಸ್ಟೇಷನಿಗೆ ತುಂಬ ಸತಿ ಬಂದಿದೆ, ಬಟ್ ಈ ಸ್ಟ್ಯಾಚು ನೋಡಲಿಲ್ಲ, ಫಸ್ಟ್ ಟೈಮ್ ನೋಡೋದು. ಅಲ್ಲಿ ಪಾಲ್ ಡೇ ಅಂತ ಬರ್ತಿದ್ರು. ಪಾಲ್ ಡೇ ದೊಡ್ಡದುಂಟು, ಇದರ ಸರೌಂಡಿಂಗ್. ನಾವು ರಿಟರ್ನಿಗೆ ಲಂಡನಿಗೆ ಬಂದೆವು. ನಮ್ಮದು ಫ್ರಾನ್ಸ್ ಟ್ರಿಪ್ಪೆಲ್ಲ ಮುಗೀತು. ನಿನ್ನೆ ವೀಡಿಯೋ ಮುಗಿಸುವಾಗ ಸೈನ್ ಆಫ್ ಮಾಡಲಿಲ್ಲ. ಯೂರೋಸ್ಟಾರಲ್ಲಿ ಬಂದೆವು ನಾವು ಪುನಃ. ನಾವು ಬರುವಾಗ ಸಹ ಫ್ಲೈಟಲ್ಲೆಲ್ಲ, ಇದು ಟ್ರೈನಲ್ಲೇ ಬಂದದ್ದು. ಇನ್ನು ಶೆಫೀಲ್ಡಿಗೆ ಹೋಗ್ಬೇಕು. ಶೆಫೀಲ್ಡಿಗೆ ಈಗ 2:30 ಟ್ರೈನ್ ಉಂಟು. ಇಲ್ಲಿಂದ ಇನ್ನೊಂದು ಟ್ರೈನ್ ಉಂಟು ನಮಗೆ ಶೆಫೀಲ್ಡಿಗೆ. ಸ್ಟೇಷನಿಂದ ಅದೊಂದು 2 ಗಂಟೆ ಜರ್ನಿ. ಅದು ಫ್ಲೈಟ್, ಟ್ರೈನ್ 2 ಗಂಟೆ ಅಂದರೆ 4:45 ರೀಚ್ ಆಗ್ತೇವೆ ನಾವು. ರೀಚ್ ಆದ ನಂತರ ಹೌದು ಟ್ರೈನ್ ಸಿಗ್ಬೋದು. ನಾವು ಅದೇ ಈಗ ಟ್ರೈನಲ್ಲಿ ಹೋಗಿ UK ಟ್ರೈನ್ ಹೇಗುಂಟಂತ ತೋರಿಸ್ತೇವೆ. ಫಾಸ್ಟ್ ಟ್ರೈನ್, ಇದು ಭಯಂಕರ ಫಾಸ್ಟ್ ಟ್ರೈನ್. ಯೂರೋಸ್ಟಾರ್ ನಾವು ಬಂದದ್ದು ಎಷ್ಟು ಫಾಸ್ಟ್ ಅಂದರೆ ಎಷ್ಟು 250 km/h ಅಲ್ಲಿ ಬಂದದ್ದು. ಇಲ್ಲೇ ನಾರ್ಮಲ್, ಇಲ್ಲೇ UK ಟ್ರೈನಲ್ಲಿ ಅಷ್ಟು ಫಾಸ್ಟ್ ಇಲ್ಲ, 80-100 km ಆ ಥರ ಇಲ್ಲಿದೆ ಟ್ರೈನ್ಸ್. ಇಷ್ಟು ಯೂರೋಸ್ಟಾರ್ ಅಷ್ಟೇನು ಸ್ಪೀಡ್ ಇಲ್ಲ. ಟ್ರೈನ್ ಇದು ಹಾಗೆ ಲಗೇಜ್ ಇಡ್ಲಿಕ್ಕೆ ಸೈಡಲ್ಲಿ ಜಾಗ ಇರ್ತದೆ. ಶಾಂತಿಗೆ ಸುಸ್ತಾಗಿ ದಮ್ ಬಿಡ್ತಿದ್ದ. ನಮ್ಮದು ಸೀಟ್ ರಿಸರ್ವ್ ಆಗಿತ್ತು 5960.
ಹೀಗೆ ಒಂದು ಟ್ರೈನ್. ನಿಮ್ಗೆ ಈ ಟ್ರೈನ್ ಇದು ಟಾಯ್ಲೆಟ್ ತೋರಿಸ್ದೆ. ಈ ಥರ ಸಣ್ಣ ಟಾಯ್ಲೆಟ್, ಒಂದು ಮಿರರ್ ಉಂಟು ಮತ್ತು ಟಾಯ್ಲೆಟ್, ಇಷ್ಟು ಸಣ್ಣ ಸ್ಪೇಸ್.